ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಭಾಳ ಜನಕ್ಕೆ ಈ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ಏನು ಅಂತ ಕನ್ಫ್ಯೂಷನ್ ಆಗುತ್ತೆ. ಭಾಳ ಸಾರಿ ನಾವು ಹೇಳ್ತೀವಿ ಲ್ಯೂಕೋಡರ್ಮ ಅಥವಾ ತೊನ್ನು ಕಾಯಿಲೆ ಬಂದಿರುತ್ತೆ. ಯಾಕೆ ಬಂತು ಡಾಕ್ಟ್ರೇ? ಕಾರಣ ಗೊತ್ತಿಲ್ಲ. ಅದನ್ನು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ. ಅಂದರೆ ಇವಾಗೊಂದು ಬ್ಯಾಕ್ಟೀರಿಯಾ ಇದ್ದರೆ, ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್ ಅದಕ್ಕೊಂದು ಬ್ಯಾಕ್ಟೀರಿಯಾ ಇರುತ್ತೆ. ಜಾಂಡೀಸ್ಗೆ ಒಂದು ವೈರಸ್ ಇರುತ್ತೆ. ಕಾರಣ ಇದ್ದಾಗೆ ಇದರಿಂದ ಬಂದಿದೆ ಅಂತ ಹೇಳ್ತೀವಿ, ಇನ್ಫೆಕ್ಷನ್ ಅಂತೀವಿ. ಆದರೆ ಆಟೋ ಇಮ್ಯೂನ್ ಅಂದರೆ ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಅಂದರೆ ಏನು ಅಂದರೆ, ನಮ್ಮ ದೇಹವನ್ನು ಕಾಪಾಡಲಿಕ್ಕೆ ದೇವರು ನಮ್ಮಲ್ಲಿ ಒಂದು ಸಿಸ್ಟಮ್ ಕೊಟ್ಟಿದ್ದಾನೆ. ಆ ಸಿಸ್ಟಮ್ನಲ್ಲಿ ಬ್ಲಡ್ ಇದೆ, ಲಿಂಫ್ ನೋಡ್ಸ್ ಇದೆ, ಸ್ಪ್ಲೀನ್ ಇದೆ, ಟಾನ್ಸಿಲ್ಸ್ ಇದೆ. ಇದರೊಳಗೆ ಸೋಲ್ಜರ್ಸ್ ಇರ್ತಾರೆ, WBCs. ಈಗ ನಮ್ಮ ದೇಹಕ್ಕೆ ಆಗದಿರೋ ಅಂಥ ಏನಾದರೂ ವಸ್ತು ನಮ್ಮ ದೇಹದೊಳಕ್ಕೆ ಬಂದರೆ ಅದನ್ನು ಅಟ್ಯಾಕ್ ಮಾಡಿ ಸಾಯಿಸಿಬಿಡ್ತವೆ. ಅದನ್ನೇ ಎಷ್ಟೋ ಸಾರಿ ನಾವು ಅಲರ್ಜಿ ಕಾಯಿಲೆ ಅಂತೀವಲ್ಲ, ಅಲರ್ಜನ್ ನಮ್ಮ ದೇಹದೊಳಗೆ ಬಂದರೆ ಅದನ್ನು ಹೊರಗಡೆ ಹಾಕ್ಲಿಕ್ಕೆ ನೋಡುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ಮು ನಮ್ಮದೇ ಸೆಲ್ಗಳನ್ನ ಸಾಯಿಸುತ್ತೆ. ಇದನ್ನು ಹೋಮಿಸೈಡ್ ಇದ್ದಂಗೆ, ನಮ್ಮ ಮನೆಯವ್ರು ನಾವೇ ಸಾಯಿಸ್ಕೊಂಡಂಗೆ. ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ಮೇ ಯಾಕೆ ಏನು ಅಂತ ಗೊತ್ತಿಲ್ಲ, ಕನ್ಫ್ಯೂಷನ್ನಲ್ಲಿ ಪಿಗ್ಮೆಂಟ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಇರ್ತವೆ ನಮ್ಮ ಚರ್ಮದಲ್ಲಿ. ಪಿಗ್ಮೆಂಟ್, ಇವಾಗ ನಮ್ಮ ಬಣ್ಣ ಎಲ್ಲರಿಗೂ ಕೂಡ ಯಾಕೆ ನಮ್ಮ ಬಣ್ಣ ಇದೆ ಅಂದರೆ ಪಿಗ್ಮೆಂಟ್ ಪ್ರೊಡ್ಯೂಸಿಂಗ್ ಸೆಲ್ಸ್ ಇರ್ತವೆ. ಆ ಪಿಗ್ಮೆಂಟ್ ಪ್ರೊಡ್ಯೂಸಿಂಗ್ ಸೆಲ್ಸ್ನ ಹಾಳು ಮಾಡಿಬಿಟ್ರೆ ಅಲ್ಲಿ ಬೆಳ್ಳಗಾಗೋಗುತ್ತೆ. ಅದಕ್ಕೆ ಲ್ಯೂಕೋಡರ್ಮನ ವಾಸಿ ಮಾಡೋದು ಭಾಳ ಕಷ್ಟ. ಅದೇ ರೀತಿ ಪ್ಯಾಂಕ್ರಿಯಾಟೈಟಿಸ್ ಆಗ್ಬೋದು, ಡಯಾಬಿಟಿಸ್ ಮೆಲಿಟಿಸ್ ಆಗ್ಬೋದು. ಇಂಥ ದೇಹದಲ್ಲಿ 108 ಕಾಯಿಲೆಗಳಿದ್ದಾವೆ. ಅದಕ್ಕೆ ಕಾರಣ ನಮ್ಮದೇ ಸೆಲ್ಗಳನ್ನ ನಮ್ಮದೇ ಇಮ್ಯೂನ್ ಸಿಸ್ಟಮ್ ಹಾಳು ಮಾಡೋದು. ಇದನ್ನು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ ನಾವು. ಅದಕ್ಕೆ ಈ ಕಾಯಿಲೆಗಳನ್ನ ವಾಸಿ ಮಾಡೋದು ಭಾಳ ಕಷ್ಟ. ಯಾಕಂದರೆ ನಮ್ಮಲ್ಲಿ ಕಾಯಿಲೆಗೆ ಕಾರಣ ಗೊತ್ತಿದ್ದರೆ, ಇವಾಗ ಲೆಪ್ರಸಿ ಮೊದಲು ಗೊತ್ತಿರಲ್ಲ, ಲೆಪ್ರಸಿ ಯಾಕೆ ಬರುತ್ತೆ, ಕುಷ್ಠರೋಗ ಅನ್ನೋರು ಹಂಗೆ ಕೈಗಳು ಸವ್ಕೊಂಡು ಹೋಗ್ತವೆ. ಇಲ್ಲ, ಆಮೇಲೆ ನಮಗೆ ಗೊತ್ತಾಯಿತು ಅದಕ್ಕೊಂದು ಬ್ಯಾಕ್ಟೀರಿಯಾ ಇದೆ. ಆ ಬ್ಯಾಕ್ಟೀರಿಯಾನ ಟ್ರೀಟ್ ಮಾಡಿದರೆ ತೊನ್ನು ಕಾಯಿಲೆ ವಾಸಿ ಆಗುತ್ತೆ, ಕುಷ್ಠರೋಗ ವಾಸಿ ಆಗುತ್ತೆ. ಆದರೆ ಇದುವರೆಗೂ ತೊನ್ನು ಕಾಯಿಲೆಗೆ ಅಂದರೆ ಬಿಡಿ ಚರ್ಮದ ಕಾಯಿಲೆಗೆ ಕಾರಣ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಕಾರಣ ಈ ಆಟೋ ಇಮ್ಯೂನ್ ಡಿಸಾರ್ಡರ್. ನಮ್ಮ ಥೈರಾಯ್ಡ್ನೊಳಗೆ ಹಾರ್ಮೋನ್ ಕಡಿಮೆ ಆಗುತ್ತೆ, ಹ್ಯಾಶಿಮೋಟೋಸ್ ಥೈರಾಯ್ಡೈಟಿಸ್ ಇರ್ತೀವಿ. ನಮ್ಮ ಥೈರಾಯ್ಡ್ ಸೆಲ್ಸ್ನ ನಮ್ಮ ಇಮ್ಯೂನ್ ಸಿಸ್ಟಮ್ಮೇ ಡೆಸ್ಟ್ರಾಯ್ ಮಾಡುತ್ತೇವೆ. ಇಂಥವು ಬೇಕಾದಷ್ಟು ಎಕ್ಸಾಂಪಲ್ಸ್ ಇದ್ದಾವೆ, ನಿಮಗೆ ಕೊಡ್ಬೋದು ನಾನು. ಸೊ ನಿಮ್ಮ ಮಾಹಿತಿಗೆ ಇಷ್ಟು ಸಾಕು. ಆಟೋ ಇಮ್ಯೂನ್ ಡಿಸೀಸಸ್ಸು ದೇಹದಲ್ಲೇ ಹುಟ್ಟುವಂಥ ಕಾಯಿಲೆ, ಸೆಲ್ಫ್ ಡಿಸ್ಟ್ರಕ್ಷನ್ ಆಫ್ ಅವರ್ ಓನ್ ಸೆಲ್ಸ್ ಬೈ ಅವರ್ ಓನ್ ಡಿಫೆನ್ಸ್ ಮೆಕ್ಯಾನಿಸಮ್. ಇದನ್ನು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತೀವಿ. ಕೆಲವು ಇನ್ವೆಸ್ಟಿಗೇಷನ್ ಇರ್ತವೆ, ಕೆಲವು ಟೆಸ್ಟ್ಗಳು ಇರ್ತವೆ ನಾವು ಕಂಡುಹಿಡಲಿಕ್ಕೆ. ಆ್ಯಂಡ್ ಒಂದಂತೂ ಹೇಳಬಲ್ಲೆ, ಯಾವುದೇ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ನ ವಾಸಿ ಮಾಡೋದು ಕಷ್ಟ. ಥ್ಯಾಂಕ್ ಯು.